ಇವತ್ತಿನ ಅವಧಿಯಲ್ಲಿ ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಿಸಿದಂತೆ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತಕ್ಕಂತಹ ಕ್ವಶನ್ ಟ್ಯಾಗ್ಸ್ ಬಗ್ಗೆ ಏನು ಮಾಡೋಣ ಅಂತಂದ್ರೆ ಒಂದಿಷ್ಟು ವಿಷಯಗಳನ್ನು ಇವತ್ತಿನ ಅವಧಿಯೊಳಗೆ ಚರ್ಚೆಯನ್ನು ಮಾಡೋಣ. ಇಟ್ ಈಸ್ ಎ ಕಾಮನ್ ಪ್ರಾಕ್ಟೀಸ್ ಇನ್ ಕನ್ವರ್ಸೇಷನ್ ಟು ಮೇಕ್ ಎ ಸ್ಟೇಟ್ಮೆಂಟ್ ಆ್ಯಂಡ್ ಆಸ್ಕ್ ಫಾರ್ ಕಾನ್ಫರ್ಮೇಷನ್ ಆ್ಯಸ್ it's very cold, isn't it? The letter for is called a question tag. Question tag ಅಂದರೆ ಏನಪ್ಪ ಅಂತಂದ್ರೆ ಇಟ್ ಈಸ್ ಎ ಕಾಮನ್ ಪ್ರಾಕ್ಟೀಸ್ ಕನ್ವರ್ಸೇಷನ್ ಟು ಮೇಕ್ ಎ ಸ್ಟೇಟ್ಮೆಂಟ್. ಅಂದ್ರೆ ಕೆಲವೊಂದಿಷ್ಟು ಸಂಭಾಷಣೆಯಲ್ಲೇ ನಾವು ಏನೇನು ಮಾಡ್ತೀವಿ ಅಂತಂದ್ರೆ ಹೇಳಿಕೆಗಳನ್ನು ನೀಡ್ತೀವಿ. ಆ್ಯಂಡ್ ಆಸ್ಕ್ ಫಾರ್ ಕನ್ಫರ್ಮೇಷನ್ ಅಂತೀವಿ. ಅಂದರೆ ಆ ದೃಢೀಕರಣವನ್ನು ಕೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಮಗೇನಾಗಿರ್ತೈತೆ ಅಂದರೆ ಅಭ್ಯಾಸ ಆಗಿರ್ತದೆ. ಅವುಗಳಿಗೆ ನಾವು ಏನು ಕರಿತೀವಿ ಅಂತಂದ್ರೆ ಕ್ವಶನ್ ಟ್ಯಾಗ್ಸ್ ಅಂತೇಳಿ ಕರಿತೀವಿ. ಕ್ವಶನ್ ಟ್ಯಾಗ್ಸ್ ಅಂದರೆ ಇಷ್ಟೇ, ನಾವು ಸಂಭಾಷಣೆ ಒಳಗಡೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದು ಮತ್ತು ದೃಢೀಕರಣವನ್ನು ಕೇಳ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡ್ತಾವಲ್ಲ ಅವುಗಳಿಗೆ ನಾವು ಕ್ವಶನ್ ಟ್ಯಾಗ್ಸ್ ಅಂತೇಳಿ ಕರಿತೀವಿ. ಇನ್ನು ಕ್ವಶನ್ ಟ್ಯಾಗ್ಸ್ಗೆ ನಾವು ವಿಶೇಷವಾಗಿ ಬಂದೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಏನು, ಇಟ್ ಈಸ್ ಎ ವೆರಿ ಕೋಲ್ಡ್ ಅಂತೇಳಿ. ನೋಡ್ರಿ ಅದೇನಪ್ಪ, ತುಂಬ ಚಳಿ ಇದೆಯೇ, ಇಸಂಟ್ ಇಟ್, ಹೌದೇ ಅಂತೇಳಿ ಪ್ರಶ್ನೆ ಬಂದದ. ಹಾಗಾದರೆ ಈ ಕ್ವಶನ್ ಟ್ಯಾಗ್ಸನ್ನು ನಾವು ಯಾವ ರೀತಿ ಮಾಡಬೇಕು? ಎರಡು ರೀತಿಯಾಗಿರ್ತಕ್ಕಂಥ ಇಲ್ಲಿ ಕ್ವಶನ್ ಟ್ಯಾಗನ್ನು ಮಾಡುವಾಗ ಎರಡು ಫಾರ್ಮುಲಾಗಳನ್ನು ನಾವು ವಿಶೇಷವಾಗಿ ಯೂಸ್ ಮಾಡ್ತೀವಿ. ಒಂದು ಪಾಸಿಟಿವ್ ಸೆಂಟೆನ್ಸ, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ ಅಂತೇಳಿ. ಪಾಸಿಟಿವ್ ಸೆಂಟೆನ್ಸ್ ಬಂದಿತ್ತು ಅಂತಂದ್ರೆ ನೆಗೆಟಿವ್ ಸೆಂಟೆನ್ಸ್ ಆಗಿ ಏನು ಮಾಡಬೇಕು ಅಂತಂದ್ರೆ ಅದನ್ನು ಕನ್ವರ್ಟ್ ಮಾಡಬೇಕು, ಬದಲಾವಣೆ ಮಾಡಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು ಅಂದರೆ ನೆಗೆಟಿವ್ ಆಗಿರ್ತಕ್ಕಂತಹ ವಾಕ್ಯ ಬಂದಿತ್ತು ಅಂತಂದರೆ ಅದನ್ನು ಪಾಸಿಟಿವ್ ವಾಕ್ಯವನ್ನಾಗಿ ಬದಲಾವಣೆಯನ್ನು ಮಾಡಬೇಕು. ಹೀಗೆ ನಾವು ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಎರಡು ಕಾರಣಗಳನ್ನು ನಾವಿಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅಂತೇಳಿ ನೋಡ್ತೀವಿ. ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಂತಕ್ಕಂಥದ್ದನ್ನು ಇಲ್ಲಿ ಮಾಡುವಾಗ ಇಲ್ಲಿ ಏನಪ್ಪ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಇರ್ತದೆ, ನಾಟ್ ಇರ್ತದೆ, ಸಬ್ಜೆಕ್ಟ್ ಇರ್ತದೆ. ಇದನ್ನು ನಾವು ನೆಗೆಟಿವ್ ಮಾಡುವಾಗ, ಅದೇ ನೆಗೆಟಿವ್ ಸೆಂಟೆನ್ಸನ್ನಾಗಿ ಇರ್ತಕ್ಕಂಥದ್ದನ್ನು ಪಾಸಿಟಿವನ್ನಾಗಿ ಮಾಡುವಾಗ ಹೆಲ್ಪಿಂಗ್ ವರ್ಬು ಮತ್ತು ಸಬ್ಜೆಕ್ಟ್ ಮಾತ್ರ ಇರ್ತದೆ. ಇವೆರಡೂ ವಿಷಯಗಳನ್ನು ತಿಳ್ಕೊಂಡು ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ನೆಗೆಟಿವ್ಗೆ ಮತ್ತು ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಆಗಿ ಬದಲಾವಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಕ್ವಶನ್ ಟ್ಯಾಗ್ ಮಾಡ್ತಕ್ಕಂಥದ್ದು. ಹೀಗಾಗಿ ನಾವು ವಿಶೇಷವಾಗಿ ಏನು ಮಾಡ್ತೀವಿ, ಕ್ವಶನ್ ಟ್ಯಾಗ್ಸ್ಗಳನ್ನು ಪ್ರತಿಯೊಂದು ಪರೀಕ್ಷೆ ಒಳಗಡೆ ಒಂದಾದರೂ ಪ್ರಶ್ನೆ ಬಂದೇ ಇರ್ತದೆ. ಹೀಗಾಗಿ ಅದರ ಕಡೆ ಒಂದಿಷ್ಟು ಏನು ಮಾಡಬೇಕು, ಗಮನ ಹರಿಸ್ಬೇಕು. ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ದ ಕ್ವಶನ್ ಟ್ಯಾಗ್, ನೋಡಿರಿ ಅಲ್ಲಿ ಹೇಳ್ತದೆ ಏನು, ವಾಕ್ಯವು ಧನಾತ್ಮಕವಾಗಿದ್ದರೆ ಅಂದರೆ ಪಾಸಿಟಿವ್ ಇತ್ತು ಅಂತಂದ್ರೆ ಅದನ್ನು ಏನು ಮಾಡಬೇಕು, ಈಸ್ ನೆಗೆಟಿವ್ ಸೆಂಟೆನ್ಸ್. ಋಣಾತ್ಮಕ ಸೆಂಟೆನ್ಸ್ ವಾಕ್ಯವನ್ನಾಗಿ ಬದಲಾವಣೆಯನ್ನು ಮಾಡ್ತೀವಿ. ಇನ್ ದ ಸೇಮ್ ವೇ, ಅದೇ ರೀತಿ ದ ಸೆಂಟೆನ್ಸ್ ಟ್ಯಾಗ್ ಈಸ್ ನೆಗೆಟಿವ್. ನೋಡಿರಿ, ಎಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ವಾಕ್ಯ ಇರ್ತದೋ ಆವಾಗ ಅದನ್ನು ಏನು ಮಾಡಬೇಕು, ಪಾಸಿಟಿವ್ ವಾಕ್ಯವನ್ನಾಗಿ ಬದಲಾವಣೆ ಮಾಡಬೇಕು. ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡುವಂಥ ಕೆಲಸವನ್ನು ಮಾಡ್ತೀವಿ. ನೆಗೆಟಿವ್ ಸ್ಟೇಟ್ಮೆಂಟ್ಗಳನ್ನು ನೋಡ್ರಿ, ಯು ಆರಂಟ್ ಟೀಚರ್, ನೀವು ಶಿಕ್ಷಕರಲ್ಲ. ಆರ್ ಯು, ನೀವು ಶಿಕ್ಷಕರೇ ಅಂದಂಗೆ. ಅದೇ ರೀತಿ ಸಿ ಕ್ಯಾನ್ ನಾಟ್ ಸ್ಪೀಕ್ ವೆಲ್, ನೀನು ಚೆನ್ನಾಗಿ ಮಾತನಾಡೋದಿಲ್ವೇ. ಕ್ಯಾನ್ ಸಿ, ನಾ ಮಾತಾಡ್ತೀನಿ ರೀ, ಚೆನ್ನಾಗಿ ನಾ ಮಾತಾಡ್ತೀನಿ ರೀ. ಶಿವು ಡಸ್ ನಾಟ್ ಸ್ಮೋಕ್, ಶಿವು ಇದ್ದವ ಸ್ಮೋಕ್ ಮಾಡೋದಿಲ್ವೇ. ಡಸ್ ಹಿ, ಎಸ್ ಮಾಡ್ತಾನು. ನನ್ ಕ್ಯಾನ್ ಸೇ ಟು, ಕ್ಯಾನ್ ನಾಟ್ ದೇ. ನೋಡ್ರಿ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ಗಳು ಬರ್ತಾವ. ನೋಡಿರಿ, ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನು ನಾವು ಇಲ್ಲಿಗೆ ಕ್ವಶನ್ ಟ್ಯಾಗ್ ಮಾಡುವಾಗ ನೆಗೆಟಿವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿದೆ. ಅದೇ ರೀತಿಯಾಗಿ ನೆಗೆಟಿವ್ ಸ್ಟೇಟ್ಮೆಂಟ್ಗಳಿರ್ತಕ್ಕಂಥವುಗಳು ಪಾಸಿಟಿವ್ ಸ್ಟೇಟ್ಮೆಂಟ್ಗಳಾಗಿ ಇಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸ್ಬೋದು. ನೋಡಿರಿ, ಪಾಸಿಟಿವ್ ಇದ್ದದ್ದನ್ನು ಈಗ ನೆಗೆಟಿವ್ ಹೆಂಗೆ ಮಾಡೋದು. ಆರ್ ಯು ಎ ಟೀಚರ್, ನೀವು ಶಿಕ್ಷಕರೇ. ಆರ್ ಆ್ಯಂಡ್ ಯು, ನೋಡಿರಿ ಇಲ್ಲಿ ಆರ್ ಆ್ಯಂಡ್ ಯು ಹೆಂಗೆ ಬಂತೀರಿ ಸರ್, ಇಲ್ಲಿದೆ ಆರ್
ಯು ಅನ್ನೋದು ಇಲ್ಲಿ ಏನಪ್ಪ ಅಂತಂದ್ರೆ ಯಾರು ಅಲ್ಲಿ ಟೀಚರ್ ನನ್ನ ಏನು ಮಾಡತ್ತತಿ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳುವಂಥ ಕೆಲಸ ಮಾಡಕತ್ತದ. ಸಿ ಕ್ಯಾನ್ ಸ್ಪೀಕ್ ವೆಲ್, ನೀವು ಚೆನ್ನಾಗಿ ಮಾತನಾಡಬಲ್ಲರೇ. ಕೆನಾಟ್ ಸಿ, ಇಲ್ಲ ಸರ್ ಇಲ್ಲ ಮಾತಾಡೋಕ್ಕೆ ಬರೋದಿಲ್ಲ. ಶಿವು ಹ್ಯಾವ್ ಗಾನ್ ಆಲ್ರೆಡಿ, ಶಿವು ಆಲ್ರೆಡಿ ಏನು ಮಾಡ್ಯಾನ ಹೋಗಿದಾನ. ಹ್ಯಾವಂಟ್ ನಾಟ್ ಹಿ. ನೋಡಿ ಇಲ್ಲಿ ವ್ಯಾಖ್ಯೆಗಳನ್ನು ಗಮನಿಸಿರಿ. ಉಮೇಶ್ ಬಿಲ್ಟ್ ಹಿಸ್ ಬಾಡಿ ವೆಲ್. ನೋಡಿರಿ ಉಮೇಶ್ ಇದ್ದವ ತನ್ನ ಬಾಡಿನೂ ಚೆನ್ನಾಗಿ ನಿರ್ಮಾಣ ಮಾಡ್ಯಾನ. ಡಸ್ ನಾಟ್ ಹಿ, ಇಲ್ಲ. ವಾಕ್ಯಗಳನ್ನು ಮಾಡುವಾಗ ನಾವಿಲ್ಲಿ ಏನಪ್ಪ ಅಂತಂದ್ರೆ ಗಮನಿಸಬೇಕು. ಕ್ವಶನ್ ಟ್ಯಾಗ್ಗಳನ್ನು ಮಾಡುವಾಗ ವ್ಯಾಖ್ಯೆಗಳನ್ನು ಗಮನಿಸಬೇಕು. ವ್ಯಾಖ್ಯೆಗಳನ್ನು ಗಮನಿಸಿದ್ವಿ ಅಂತಂದ್ರೆ ನಮಗೇನಾಗ್ತೈತಿ ಅಂತಂದರೆ ಅಲ್ಲಿ ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ ಯಾವ ರೀತಿ ಅಂಶಗಳು ಸಿಗ್ತಾವ ಅನ್ನೋದು ಏನಾಗ್ತೈತಿ ಅಂತಂದ್ರೆ ಗೊತ್ತಾಗ್ತದೆ. ವಿಶೇಷವಾಗಿ ಇಲ್ಲಿ ನೋಡ್ಬೋದು ಬಿಲ್ಟ್ ಅನ್ನುವಂಥದ್ದು V1 V2 V3 ಸೆಂಟೆನ್ಸ್ಗಳಲ್ಲಿ ನಾವು ನೋಡುವಾಗ ವ್ಯಾಖ್ಯೆಯನ್ನು ನೋಡಬೇಕು. ಈ ವ್ಯಾಖ್ಯೆ ಯಾವ ಕಾಲಕ್ಕೆ ಅನುಗುಣವಾಗಿ ಬಂದದ, ಆ ವಾಕ್ಯಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಕ್ವಶನ್ ಟ್ಯಾಗ್ಸ್ಗಳನ್ನು ಬಳಕೆ ಮಾಡ್ತೀವಿ. ಉದಾಹರಣೆಗೆ ಇಲ್ಲಿ ನೀವು ನೋಡ್ಬೋದು ಆರ್ ಯು ಆರೆಂಜ್ ಟೀಚರ್. ನೋಡ್ರಿ ಸಾಮಾನ್ಯವಾಗಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನೀವು ಶಿಕ್ಷಕರೇ ಸಾದಾ ವಾಕ್ಯದ ರೀತಿ ಒಳಗಡೆ ಬರ್ತದೆ. ಆರ್ ಅನ್ನುವಂಥದ್ದು ಬಳಕೆ ಆಗ್ಯದ. ಹೀಗಾಗಿ ಇಲ್ಲಿ ಸಿಂಪಲ್ ಸೆಂಟೆನ್ಸ್ ಅನ್ನುವಂಥದ್ದನ್ನು ನಾವು ನೋಡಿದಾಗ ಇಲ್ಲಿ ಟ್ಯಾಗ್ ಹಚ್ಚುವಾಗಲೂ ಸಹಿತ ಏನಪ್ಪ ಅಂತಂದ್ರೆ ಕ್ವಶನ್ ಟ್ಯಾಗಲ್ಲಿ ಆರ್ ಯು ಅನ್ನುವಂಥದ್ದು ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಶಿವು ಡಸಂಟ್ ಸ್ಮೋಕ್. ನೋಡಿರಿ ಇಲ್ಲಿ ಡಸಂಟ್ ಆಲ್ರೆಡಿ ಬಂದಿರತಕ್ಕಂಥದ್ದು ಇದು ಕೂಡ. ಹೀಗಾಗಿ ಇಲ್ಲಿ ಡಸ್ ಅಂತಕ್ಕಂಥದ್ದು ಬಳಕೆ ಆಗ್ತಾವೆ. ಸರ ಇನ್ನು ಕೆಲವೊಂದು ಸಂದರ್ಭದಾಗ ರೀ ಸರ ನಮಗೆ ಕೆಲವೊಂದಿಷ್ಟು ಪೆಕ್ಯುಲರಿಟೀಸ್ ಅಂತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥವುಗಳು ಏನಪ್ಪ ಅಂತಂದ್ರೆ ಕ್ವಶನ್ ಟ್ಯಾಗ್ಗಳನ್ನ ಮಾಡ್ತಕ್ಕಂಥದ್ದು ಬರ್ತಾವೆ. ಉದಾಹರಣೆಗೆ ನೋಡಿರಲಿ ಐ ಆ್ಯಂಡ್ ರೈಟ್ ಆಲ್ವೇಸ್. ಅರಂಟ್ ಐ ಸರ್ ಹೆಂಗೆ ಸರ್ ಇಲ್ಲಿ ಆಯ್ ಬಳಕೆ ಬಳಸಿರ ಅರಂಟ್ ಬಳಸಿರಿ ಸರ್ ಇಲ್ಲಿ ಆಲ್ರೆಡಿ ಇಲ್ಲ ರೀ. ನೋಡಿರಿ ಅಂದರೆ ವ್ಯಾಖ್ಯೆಗಳನ್ನು ಮಾಡುವಾಗ ನಾವಿಲ್ಲಿ ಗಮನಿಸಬೇಕು. ನೋಡಿರಿ ನೆಕ್ಸ್ಟ್ ನೋಡಿರಿ ಲೆಟ್ಸ್ ಗೋ ಟು ದ ಮೂವಿ. ನಾವೆಲ್ಲ ಮೂವಿಗೆ ಹೋಗೋಣವೇ, ಶಲ್ ಬಿ ಹೋಗೋಣವೇ. ನೋಡಿರಿ ಯಾಕಂದ್ರೆ ವಿ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಅಲ್ಲಿರ್ತಕ್ಕಂಥ ನಾವು ಅನ್ನುವಂಥದ್ದನ್ನು ಏನು ಮಾಡಾಕತ್ತೈತಿ ಅಂತಂದರೆ ಸಂಬೋಧನೆಯನ್ನು ಮಾಡಾಕತ್ತೀವಿ. ಯಾರಿಗೆ ಹೇಳಾಕತ್ತೈತಿ? ಅಲ್ಲಿರ್ತಕ್ಕಂಥ ಗುಂಪಿಗೆ ಹೇಳಾಕತ್ತದ. ವ್ಯಾಖ್ಯೆನ ಗಮನಿಸಿದಾಗ ಇಲ್ಲಿ ಏನಪ್ಪ ಅಂತಂದ್ರೆ ಗೋ ಶಾಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಹ್ಯಾವ್ ಸಮ್ ಮೋರ್ ರೈಸ್. ನೀವು ಇನ್ನೊಂದಿಷ್ಟು ರೈಸ್ ತೊಗೊಳ್ರಲ್ಲ ಅಂತೇಳಿ ನಾವು ವಾಕ್ಯಗಳನ್ನ ಬಳಸ್ತೀವಿ. ಹ್ಯಾವ್ ಅನ್ನೋದು ಬಂದದ. ಹೀಗಾಗಿ ವಿಲ್ ಯು, ಐ ವಿಲ್, ಯು ವಿಲ್, ಯು ವಿಲ್ ಈಸ್ ಇಟ್. ನೋಡಿರಿ ಈ ರೀತಿ ವಿಲ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಕಾಲಘಟ್ಟಕ್ಕೆ ಅನುಗುಣವಾಗಿ ಇಲ್ಲಿ ಹ್ಯಾವ್ ಬಂದದ. ಹೀಗಾಗಿ ವಿಲ್ ಯು ಅಂತಕ್ಕಂಥದ್ದನ್ನು ನಾವು ಬಳಕೆ ಮಾಡ್ತೀವಿ. ಹೇಳ್ತೀವಿ ಮತ್ತು ನಾವು ವೇಟ್ ಅ ಮಿನಿಟ್, ನಿಲ್ಲಪ್ಪ ಒಂದು ನಿಮಿಷ ನಿಲ್ಲಪ್ಪ. ಕ್ಯಾನ್ ಯು, ನಿಲ್ಲಬಹುದೇ. ನೋಡ್ರಿ ಕ್ಯಾನ್ ಬಂತಿಲ್ಲಿ. ವ್ಯಾಖ್ಯೆಗಳು ಕೆಲವೊಂದು ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಪ್ರಕ್ಯುಟಿವ್ಸ್ ವಿಶಿಷ್ಟತೆಗಳನ್ನು ಒಳಗೊಂಡು ಬಂದಿರತಕ್ಕಂಥವುಗಳು. ಲೆಟ್ಸ್ ದಮ್ ಸೋ. ನೋಡ್ರಿ ಇಲ್ಲಿ ವಿಲ್ ಯು ಬಂದದ. ಟೇಕ್ ಯು ಸೀಟ್, ಕೂತ್ಕೊಡ್ರಿ ಸೀಟ್ ಅಂತೇಳಿ ಇಲ್ಲಿ ವಿಲ್ ಯು ಬಂದದ. ಕೀಪ್ ಶಟ್. ನೋಡ್ರಿ ಕೆನಾಟ್ ಯು ಬಂದದ. ನೋಡಿ ಈ ರೀತಿ ವ್ಯಾಖ್ಯೆಗಳನ್ನು ರಚನೆ ಮಾಡುವಾಗ ಅಲ್ಲಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ನಾವು ಅಲ್ಲಿ ಪಾಸಿಟಿವ್ ಇದ್ದದನ್ನು ನೆಗೆಟಿವ್ ಮಾಡ್ತೀವಿ, ನೆಗೆಟಿವ್ ಇದ್ದದನ್ನು ಪಾಸಿಟಿವ್ ಮಾಡ್ತೀವಿ. ಹಾಗೆ ನೆಗೆಟಿವ್ ಇದ್ದದನ್ನು ಪಾಸಿಟಿವ್ ಮಾಡುವಾಗ, ಪಾಸಿಟಿವ್ ಇದ್ದದನ್ನು ನೆಗೆಟಿವ್ ಮಾಡುವಾಗ ಯಾವ ಕಾಲಘಟ್ಟದಲ್ಲಿ ಪ್ರಶ್ನೆಗಳ ಉದ್ಭವ ಆಗ್ಯಾವ, ಯಾರಿಗೆ ಹೇಳಕತ್ತಾರ ಅನ್ನೋದರ ಆಧಾರದ ಮೇಲೆ ನಾವಿಲ್ಲಿ ಏನಪ್ಪ ಅಂತಂದ್ರೆ ಕ್ವಶನ್ ಟ್ಯಾಗ್ಸ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪರೀಕ್ಷೆಗಳಿಗೆ ವಿಶೇಷವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ಅನುಗುಣವಾಗಿ ನೋಡಿದ್ವಿ ಅಂತಂದ್ರೆ ಒಂದಾದರೂ ಒಂದು ಕ್ವಶನ್ ಟ್ಯಾಗ್ಸ್ ನಮಗೆ ಕೊಟ್ಟೇ ಇರ್ತಾರೆ. ಹೀಗಾಗಿ ನಾವು ಕ್ವಶನ್ ಟ್ಯಾಗ್ಸ್ಗಳಿಗೂ ಕೂಡ ಪರೀಕ್ಷೆಗೆ ಅನುಗುಣವಾಗಿ ಏನು ಮಾಡಬೇಕಾಗ್ತೈತಿ ಅಂತಂದ್ರೆ ಒಂದಿಷ್ಟು ಗಮನವನ್ನು ಹರಿಸಬೇಕಾಗ್ತೈತಿ.